ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಮಮ್ಮಿ ಮನೇಲಿದ್ದೆ. ಸೊ ಇನ್ನೇನು ಹಬ್ಬ ಎಲ್ಲ ಬಂತು, ಯುಗಾದಿ ಹಬ್ಬ. ಸೊ ಮಮ್ಮಿ ಮನೇಲಿ ಎಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನನಗೂ ಸಹ ಮಮ್ಮಿ ಹೇಳಿದರು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡು ಅಂತ. ಯಾಕಂದರೆ ನನ್ನ ವಾರ್ಡ್ರೋಬಲ್ಲಿ ಜಾಸ್ತಿ ಬಟ್ಟೆ ನನ್ನ ಮಮ್ಮಿ ಮನೇಲೇ ಇಟ್ಟಿರ್ತೀನಿ. ಡೈಲಿ ಯೂಸ್ದು ಮಾತ್ರ ನಮ್ಮ ಮನೇಲಿ ಇಟ್ಕೊಂಡಿರ್ತೀನಿ. ಸೊ ಫಂಕ್ಷನ್ಸ್ಗೆ ಹೋದರೆ ಗೊತ್ತಲ್ಲ, ಕೆಳಗಡೆ ಏನಾದ್ರು ಬಟ್ಟೆ ಇದ್ರೆ ಅದನ್ನ ಎಳೆದು ಬಿಡೋದು. ಸೊ ಮೇಲ್ಗಡೆದೆಲ್ಲ ಇದಾಗಿರುತ್ತೆ, ಅದಕ್ಕೆ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಮೊದಲೆಲ್ಲ ನಾವೇನು ಮಾಡ್ತಾ ಇದ್ವಿ, ವಾರ್ಡ್ರೋಬ್ ಶೆಲ್ಫ್ಗೆ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಅದ್ರ ಮೇಲ್ಗಡೆ ಬಟ್ಟೆ ಎಲ್ಲ ಇಡ್ತಾ ಇದ್ವಿ. ಸೊ ಮೊನ್ನೆ ಕುತ್ಕೊಂಡು ಹಾಗೆ ನೋಡ್ತಾ ಇದ್ದೆ ಅಮೆಝಾನಲ್ಲಿ. ಆವಾಗ ಮ್ಯಾಟ್, ವಾರ್ಡ್ರೋಬ್ ಶೆಲ್ಫ್ ಮ್ಯಾಟ್ ನೋಡಿದೆ. ಸೊ ಯಾಕೆ ತರಿಸ್ಬಾರ್ದು ಅಂತ ಅಂದ್ಬಿಟ್ಟು ತರಿಸ್ದೆ. ಸೊ ಅದು ಮಲ್ಟಿಪರ್ಪಸ್ಸು ಶೆಲ್ಫ್ ಮ್ಯಾಟು. ಸೊ ಕಿಚನ್ಗೂ ಹಾಕೋಬೋದು, ಡ್ರಾಯರ್ಸ್ಗೆ ಮತ್ತು ಕ್ರಾಕರಿ ಯೂನಿಟ್ಗೂ ಸಹ ಹಾಕೋಬೋದು. ಸೊ ಗಲೀಜಾಗಲ್ಲ, ಏನೂ ಆಗಲ್ಲ. ಸೊ ಅದಕ್ಕೆ ತರಿಸ್ದೆ. ಸೊ ಈ ಕಲರ್ ತರಿಸಿದ್ದೀನಿ. ತುಂಬ ಕಲರ್ಸ್ ಅದರಲ್ಲಿದೆ, ಲೈಕ್ ಕ್ರೀಮು, ವೈಟು ಮತ್ತು ಡಿಸೈನ್ಸು ಎಲ್ಲನೂ ಇದೆ. ಬಟ್ ನಾನು ಇದನ್ನು ಚೂಸ್ ಮಾಡಿದೆ. ಗೊತ್ತಿಲ್ಲ ಅದು ಹೆಂಗಿರುತ್ತೆ, ಎಷ್ಟು ಸೆಂಟಿಮೀಟ್ರ್ ಇರುತ್ತೆ ಅಂತಲೂ ಸಹ ನನಗೆ ಗೊತ್ತಿತ್ತಿಲ್ಲ. ಸೊ ನೋಡಿದೆ, ಚೆನ್ನಾಗಿತ್ತು. ಸೊ ಅದಕ್ಕೆ ತರಿಸ್ದೆ. ಸೊ ಇವಾಗ ಎಲ್ಲ ಕಟ್ ಮಾಡಿ ನಮ್ಮ ಶೆಲ್ಫ್ಗೆ ಎಷ್ಟು ಬೇಕೋ ಅಷ್ಟನ್ನ ಈ ಮ್ಯಾಟ್ನ ಕಟ್ ಮಾಡಿ ಹಾಕಿದರೆ ಸೊ ಇದ್ರ ಮೇಲೆ ಬಟ್ಟೆ ಇಡ್ಬೋದು. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಸೊ ಇಷ್ಟು ಲೆಂತ್ ಇದೆ, ಇಷ್ಟು ಲೆಂತ್ ಇದೆ. ಇದರಿಂದ ಜಾಸ್ತಿ ಸಿಗುತ್ತೆ ಏನೋ ಗೊತ್ತಿಲ್ಲ, ಅಗ್ಲ ಉದ್ದ. ಬಟ್ ನಾನು ಇದನ್ನ ಆಪ್ಟ್ ಮಾಡಿದೆ, ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ. ಇದು ಅಷ್ಟೇ, ಈ ಕಡೆ ಇದು ಕೂಡ ಚೆನ್ನಾಗಿದೆ, ಇಲ್ಲೂ ಅಷ್ಟೇ ಚೆನ್ನಾಗಿದೆ. ಸೊ ಇವಾಗ ಎಲ್ಲ ಜೋಡಿಸ್ಬೇಕು. ಸೊ ಅದಕ್ಕೆ ತರಿಸಿದ್ನಲ್ಲ, ನಿಮಗೂ ಕೂಡ ಶೇರ್ ಮಾಡಿದೆ. ಸೊ ಯಾರಿಗಾರು ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಬಿಟ್ಟು. ಸೊ ವಾರ್ಡ್ರೋಬ್ಗೆ ಶೆಲ್ಫ್ ಮ್ಯಾಟ್ ಇದು. ಸೊ ನೀವು ಕೂಡ ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗೆಲ್ಲ ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡೋಣ. ಸೊ ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಯೋಚನೆ ಕೂಡ ಮಾಡ್ತಾಯಿದ್ದೆ, ಕಡೆಯಿಂದ ಸ್ಟಾರ್ಟ್ ಮಾಡೋದಪ್ಪ, ಇಷ್ಟೊಂದು ಬಟ್ಟೆಗಳನ್ನೆಲ್ಲ ತೆಗೆದು ಮಡಚಿ ಮತ್ತೆ ಇಡಬೇಕು. ಅದ್ರ ಜೊತೆಗೆ ನನ್ನ ಮಕ್ಳದ್ದು ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇಲ್ಲೇ ಇಟ್ಟಿದ್ದೆ. ಎಲ್ಲ ಯೋಚನೆ ಮಾಡ್ತಾಯಿದ್ದೆ. ಸೊ ನಮ್ಮ ಅಕ್ಕ ಕೂಡ ಇದ್ಲು, ಅವಳು ನಾನು ಹೆಲ್ಪ್ ಮಾಡ್ತೀನಿ ಬಾ, ಎಲ್ಲ ಮಡ್ಚ್ಕೊಡ್ತೀನಿ, ನೀನೆಲ್ಲ ಜೋಡಿಸು ಅಂತ ಹೇಳಿದ್ಲು. ಸೊ ಅವಳ ವಾರ್ಡ್ರೋಬ್ನೆಲ್ಲ ನೀಟಾಗೆ ಜೋಡಿಸ್ಕೊಂಡ್ಬಿಡ್ತಾಳೆ. ಬಟ್ ನನಗೇ ಯಾರು ಒಬ್ಬರು ಹೆಲ್ಪ್ ಬೇಕು. ಸೊ ಅವಳಿಗೆ ಗೊತ್ತು ನನಗೆ ಫುಲ್ ಮಡಚಿ ಎಲ್ಲ ಜೋಡಿಸೋಷ್ಟಿಗೆ ಸಾಕಾಗುತ್ತೆ ಶ್ರುತಿಗೆ ಅಂತ ಅಂದ್ಬಿಟ್ಟು ಅವಳು ಯಾವಾಗಲೂ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡುವಾಗೆಲ್ಲ ಬರ್ತಾಳೆ. ಸೊ ಬಂದು ಹೆಲ್ಪ್ ಕೂಡ ಮಾಡ್ತಾಳೆ. ಸೊ ಇವಾಗ ಬಟ್ಟೆ ಎಲ್ಲ ತೆಗೆದು ಅದನ್ನೆಲ್ಲ ಒರೆಸಿ, ಇವಾಗ ನಾನು ಮ್ಯಾಟ್ನ ತೋರಿಸಿದ್ನಲ್ಲ, ಸೊ ಅದನ್ನು ಮೆಷರ್ ಮಾಡಿ ಕಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀಟಾಗಿ ಇರುತ್ತೆ ಅಂತ ಅಂದ್ಬಿಟ್ಟು. ಪೇಪರ್ ಹಾಕ್ತಾಯಿದ್ರೆ ಹಳೇದಾದರೆ ಮತ್ತೆ ತೆಗಿಬೇಕು, ಮತ್ತೆ ಹೊಸದನ್ನ ಹಾಕಬೇಕು. ಬಟ್ ಆ ಥರ ಅಲ್ಲ, ಸ್ವಲ್ಪ ನೀಟಾಗಿ ಹಾಗೆ ಒರೆಸ್ಬಿಟ್ಟು ಮತ್ತೆ ಇಡ್ಬೋದು. ಸೊ ಇದು ಕಿಚನ್ಗೂ ತುಂಬಾ ಚೆನ್ನಾಗಿರುತ್ತೆ. ವೈಟ್ ಕಲರು ಸಹ ಸಿಗುತ್ತೆ. ಸೊ ಅದು ಕೂಡ ನಾವು ಯೂಸ್ ಮಾಡ್ಬೋದು ಕಿಚನ್ಗೆ. ಸೊ ಇವಾಗೆಲ್ಲ ತೆಗೆದಿಡ್ತಾ ಇದ್ದೆ. ಇದು ನನ್ನ ಮಕ್ಳದ್ದು ಪಾರ್ಟಿ ವೇರ್ ಡ್ರೆಸ್ಸಸ್ಸು. ಗೊತ್ತಲ್ಲ, ಮಕ್ಳದ್ದು ಪಾರ್ಟಿ ವೇರ್ ಡ್ರೆಸ್ಸಸ್ಸು ಇಷ್ಟಗ್ಲ ಆಗಿಬಿಡುತ್ತೆ. ಸೊ ಅದಕ್ಕೇ ಒಂದೊಂದು ಜಾಗ ಬೇಕಾಗುತ್ತೆ ಒಂದೊಂದು ಫ್ರಾಕಿಗೆ. ಸೊ ನನಗೆ ಇಬ್ಬರು ಟ್ವಿನ್ಸು, ಸೊ 2 ಫ್ರಾಕು. ಸೊ ಎಲ್ಲ ಚಿಕ್ಕದಾಗಿರೋದೆಲ್ಲ ಒಂದು ಸೈಡಿಗೆ ಇಡ್ತಾಯಿದ್ದೆ, ದೊಡ್ಡ ಸೈಜ್ನೆಲ್ಲ ಒಂದು ಕಡೆ ಇಡ್ತಾಯಿದ್ದೆ. ಸೊ ನಮ್ಮ ಅಕ್ಕ ಹೇಳ್ತಾಯಿದ್ಲು, ಮಡ್ಚಿಡ್ಬೇಡ, ಮಡ್ಚಿದ್ರೆ ಡಿಸೈನ್ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದರದ್ದು ಡಿಸ್ಕಷನ್ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಸೊ ಅವಳು ಸಹ ಎಲ್ಲ ಫ್ರಾಕ್ನೆಲ್ಲ ಮಡ್ಚಿಡ್ತಾಯಿದ್ಲು, ಹೀಗೆ ಮಡ್ಚಿಡು ಅಂತ ಹೇಳ್ತಾಯಿದ್ಲು.
ಸೊ ಫ್ರಾಕ್ಸ್ ಎಲ್ಲ ಒಂದು ಸೈಡು ಮತ್ತು ಲಂಗ ಬ್ಲೌಸು ಅದು ಎಲ್ಲ ಒಂದು ಸೈಡು. ಸೊ ಅದನ್ನು ಮಡಚಿ ನಾನು ನಮ್ಮ ಅಕ್ಕ ಮಾತಾಡ್ತಾಯಿದ್ವಿ. ಸೊ ಮಾತಾಡಿಕೊಂಡು ಕೆಲಸ ಮಾಡಿದರೆ ಮಾಡಿದ ಕೆಲಸನೂ ಗೊತ್ತೇ ಆಗಲ್ಲ, ಬೇಗ ಮುಗ್ದೋಗುತ್ತೆ. ಸೊ ಇದೆಲ್ಲ ಡೈಲಿ ಯೂಸ್ಗೆ ನೆಕ್ಸ್ಟ್ ಯಾವ್ದು ತೊಗೋಬೇಕು ಅಂತೆಲ್ಲ ಹೇಳ್ತಾಯಿದ್ಲು. ಸೊ ಈಗಲೇ ಮಕ್ಕಳದು ತುಂಬ ಇದೆ ಡೈಲಿ ಯೂಸ್ ಬಟ್ಟೆಗಳು. ಸೊ ಸ್ವಲ್ಪ ಹಳೇದಾದಮೇಲೆ ಬೇರೆ ಬಟ್ಟೆಗಳನ್ನೆಲ್ಲ ತಗೋ ಅಂತ ಎಲ್ಲ ಹೇಳ್ತಾಯಿದ್ಲು. ಸೊ ಎಲ್ಲ ಮಡ್ಚಿಡ್ತಾಯಿದ್ವಿ. ಸೊ ಫೈನಲಿ ಈ ಥರ ಮ್ಯಾಟ್ನ ಹಾಕಿದ್ದೀನಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಬಟ್ಟೆಗಳನ್ನೆಲ್ಲ ಜೋಡಿಸಾದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಕಾಣುತ್ತೆ ನೀಟಾಗೆ. ಸೊ ನಾನು ಒಂದು ಸೈಡ್ ವಾರ್ಡ್ರೋಬ್ ಮಾತ್ರ ಜೋಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಚೂಡಿದಾರ್ಸು, ಗೌನ್ಸು, ಜೀನ್ಸು, ಟೀ ಶರ್ಟ್ಸು ಮತ್ತು ಮಕ್ಕಳದು ಫ್ರಾಕ್ಸು ಎಲ್ಲ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ಸ್ಯಾರಿ, ಪೆಟಿಕೋಟ್ಸು ಅದನ್ನೆಲ್ಲ ಇನ್ನೂ ಜೋಡಿಸಿಲ್ಲ. ಯಾವಾಗ ಜೋಡಿಸ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಬ್ಬದಷ್ಟಿಗೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಸಾಯಂಕಾಲ ಮತ್ತು ಮಕ್ಳಿಗೆ ಸತ ಎದ್ದು ಬಿಟ್ಟರು. ಅವರು ನೋಡಿಬಿಟ್ರೆ ನಿಜವಾಗ್ಲೂ ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಮತ್ತು ಮಕ್ಕಳು ಎದ್ದ ಮೇಲೆ ನಾನು ಮನೆಗೆ ಕರ್ಕೊಂಡು ಬಂದೆ. ಯಾಕೆಂದರೆ ಎಕ್ಸಾಮ್ ಕೂಡ ನಡೀತಾ ಇದೆ. ಸೊ ಹೇಳ್ಕೊಡ್ಬೇಕಿತ್ತು ನಂಬರ್ಸ್ ಎಲ್ಲನೂ. ಸೊ ಅದ್ರ ಜೊತೆಗೆ ವಾಂಗಿಬಾತ್ ಗೊಜ್ಜು ಸತ ಮಾಡಿದೆ. ನನ್ನ ಹಸ್ಬೆಂಡ್ ಬಾಕ್ಸಿಗೆ ತೊಗೊಂಡೋಗ್ಬೇಕಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಅಂತ ಅಂದ್ಬಿಟ್ಟು. ಬೆಳಗ್ಗೆ ನನಗೆ ತಿಂಡಿ ಮಾಡಿ ಅಡುಗೆನೂ ಸತ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಆಗೋಗ್ಬಿಡುತ್ತೆ. ಯಾಕೆಂದರೆ ಅವರು ಬೇಗ ಆಫೀಸ್ಗೆ ಹೋಗಬೇಕಿತ್ತು ಅಂತ. ಸೊ ವಿಡಿಯೋ ಕಂಟಿನ್ಯೂನು ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಈ ಕಡೆ ಮಕ್ಳಿಗೆ ಹೇಳ್ಕೊಡ್ಬೇಕು, ಈ ಕಡೆ ವಾಂಗಿಬಾತ್ ಗೊಜ್ಜು ಸತ ಮಾಡಬೇಕಿತ್ತು ಅಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಹಾಲನ್ನ ರಾತ್ರಿ ಹಸ್ಬೆಂಡು ತೊಗೊಂಡು ಬಂದು ಇಟ್ಟಿದ್ರು. ಸೊ ಅದನ್ನು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಬೆಳಿಗ್ಗೆ ಹಾಲು ತೊಗೊಂಡು ಬರೋದು ಅಂದರೆ ನನಗೂ ಹಿಂಸೆ. ನನ್ನ ಹಸ್ಬೆಂಡ್ ಅಂತೂ ಎದ್ದೊಳೋದು ಸ್ವಲ್ಪ ಲೇಟೇ. ಅದಕ್ಕೆ ರಾತ್ರಿಯೇ ತೊಗೊಂಡು ಬಂದು ಇಟ್ಬಿಡ್ತಾರೆ. ತರಕಾರಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ದರು. ಸೊ ಇನ್ನೂ ಜೋಡಿಸೇ ಇತ್ತಿಲ್ಲ. ಕ್ಯಾರೆಟು, ಬೀನ್ಸು ಮಾತ್ರ ಕವರಲ್ಲಿತ್ತು. ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಕಟ್ಟೆಲ್ಲ ಮಾಡಾದ್ಮೇಲೆ ಎಲ್ಲ ತರಕಾರಿನೂ ಜೋಡಿಸೋಣ ಅಂತ ಅಂದ್ಬಿಟ್ಟು. ಸೊ ಹಾಲು ಕಾಯಕ್ಕಿಟ್ಟು ನಾನು ಗ್ರೀನ್ ಟೀನೂ ಸತ ಮಾಡ್ಕೊತಾ ಇದ್ದೆ. ಗ್ರೀನ್ ಟೀ ಮಾಡ್ಕೊಂಡಾದ್ಮೇಲೆ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕೋದು. ಬೆಳಗ್ಗೆ ಆದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮಿಷಿನ್ ಥರ ನಾವು ಸತ ಕೆಲಸ ಮಾಡ್ತಾನೆ ಇರಬೇಕು. ಅತ್ತೆ ಕೂಡ ಇಲ್ಲ, ಅವರು ಸತ ಊರಿಗೆ ಹೋದರು. ಯಾಕೆಂದರೆ ಕೆಲಸ ಬಂತು. ಕಾಯಿನೆಲ್ಲ ಸುಲ್ಸೋಕ್ಕೆ ಆಳುಗಳೆಲ್ಲ ಬರ್ತಾರೆ. ಸೊ ಅವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಮತ್ತು ಹಬ್ಬ ಕೂಡ ಬರುತ್ತೆ. ನಾನು ಯುಗಾದಿ ಹಬ್ಬನ ಅಮ್ಮನ ಮನೇಲಿ ಮಾಡೋದ್ರಿಂದ ಅತ್ತೆ ಹೋದರು. ಇನ್ನೇನು ರಜಾ ಎಲ್ಲ ಸ್ಟಾರ್ಟ್ ಆಗುತ್ತೆ, ನಾವು ಕೂಡ ಊರಿಗೆ ಹೋಗ್ತೀವಿ. ಸೊ ಇವಾಗ ಗ್ರೀನ್ ಟೀನ ಮಾಡ್ಕೊತಾ ಇದ್ದೆ. ಅತ್ತೆ ಇದ್ದಿದ್ರೆ ಅಡುಗೆ ಜವಾಬ್ದಾರಿ ಎಲ್ಲ ಅವರೇ ಮಾಡೋರು. ಏನು ತಿಂಡಿ ಮಾಡೋದು, ಏನು ಸಾರು ಮಾಡೋದು ಎಲ್ಲನೂ. ಬಟ್ ಇವಾಗಿಲ್ಲ, ನಾನೇ ಎಲ್ಲ ಮಾಡಬೇಕು. ಸೊ ರಾತ್ರಿಯೇ ಯೋಚನೆ ಮಾಡಿ ಇಟ್ಕೊತೀನಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ವಾಂಗಿಬಾತ್ ಗೊಜ್ಜು ರಾತ್ರಿಯೇ ಮಾಡ್ಕೊಂಡಿದ್ದೆ. ಸೊ ಅನ್ನಕ್ಕಿಟ್ಟರೆ ಹಸ್ಬೆಂಡ್ಗೆ ಬಾಕ್ಸಿಗೆ ಆಗುತ್ತೆ ಅಂತ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ನಾನು ಸತ ಕ್ಲೀನ್ ಮಾಡ್ತಾಯಿದ್ದೆ ಮನೆಯೆಲ್ಲ. ಸೊ ಸ್ವಲ್ಪ ಈಸಿ ಇರೋ ತಿಂಡಿ, ಬೇಗ ಆಗೋ ತಿಂಡಿನ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಡೋಣ. ಯಾಕೆಂದರೆ ಮಕ್ಕಳದು ಎಕ್ಸಾಮು 9 o'clock-ಇಂದ 11 o'clock ತನಕ. ಸೊ ಅಷ್ಟರಲ್ಲಿ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಂಡ್ಬಿಟ್ರೆ ಅವ್ರು ಬಂದರೆ ನಿಜವಾಗ್ಲೂ ನನಗೆ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ಆಟ ಆಡಿಕೊಂಡು ಎಲ್ಲ ಆಟ ಸಾಮಾನೆಲ್ಲ ಮತ್ತೆ ಚೆಲ್ಲಾಪಿಲ್ಲಿ ಮಾಡಿಬಿಡ್ತಾರೆ. ಸೊ ಆ ಕೆಲಸದ ಜೊತೆ ಕ್ಲೀನ್ ಮಾಡೋ ಕೆಲಸದ ಜೊತೆಗೆ ಮತ್ತು ಅವ್ರದ್ದು ಆಟ ಸಾಮಾನೆಲ್ಲ ತೆಗೆದಿಡೋ ಕೆಲಸ ಬೇರೆ ಇರುತ್ತೆ ಅಂತ. ಸೊ ಆ ಥರ ಯೋಚನೆ ಮಾಡಿ ಶಾವಿಗೆ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಸೊ ನಾನು ಯೂಸ್ ಮಾಡೋದು ಅನಿಲ್ ಶಾವಿಗೆ ಅಂತ. ನನಗೆ ಇದು ಮಮ್ಮಿ ಹೆಂಗೆ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿಯೇ ನಾನು ಮಾಡೋದು. ಕೆಲವರು ಉಪ್ಪಿಟ್ಟು ಥರನೂ ಸತ ಮಾಡ್ತಾರಂತೆ, ಬಟ್ ನನಗೆ ಗೊತ್ತಿಲ್ಲ. ನಾವು ಫಸ್ಟು ಏನು ಮಾಡ್ತೀವಿ ಅಂದರೆ ಆ ನೀರನ್ನ ಕಾಯಕ್ಕೆ ಇಟ್ಬಿಡ್ತೀವಿ. ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಅನಿಲ್ ಶಾವಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು 2 minutes 3 minutes ಬೆಂದರೆ ಸಾಕು. In this crazy life we live, we all need someone to hold.
friend to light the way when the world starts to unfold. Through all the ups and downs, the highs and lows we share. ಸೊ 3-4 ನಿಮಿಷ ಶಾವಿಗೆ ಬೆಂದಾದಮೇಲೆ ಒಂದೆರಡು ಶಾವಿಗೆ ತೊಗೊಂಡು ನೋಡಿದೆ, ಕಟ್ ಮಾಡಿ. ಸೊ ಬೆಂದಿತ್ತು, ನೀರೆಲ್ಲ ಬಸ್ತು ಒಂದು ಸೈಡಿಗೆ ಇಟ್ಟು ಒಗ್ಗರಣೆನ ಹಾಕ್ತಾಯಿದ್ದೆ. ಅಷ್ಟರಲ್ಲಿ ಮಕ್ಕಳು ಸತ ಎದ್ದು ಅವರಿಗೆ ಬ್ರಷ್ ಎಲ್ಲ ಮಾಡಿಸಿ ರಾಗಿ ಸರಿ ಎಲ್ಲ ತಿನ್ನಿಸ್ತಾ ಇದ್ದೆ. ಮತ್ತು ಸ್ನಾನ ಕೂಡ ಮಾಡಿಸ್ದೆ. ಅಷ್ಟೊತ್ತಿಗೆ ಹಸ್ಬೆಂಡು ಬಟ್ಟೆ ಎಲ್ಲ ಹಾಕಿದರು, ನಾನು ಒಗ್ಗರಣೆನ ಹಾಕಿದೆ. ಸೊ ಬೆಳಗ್ಗೆ ಹೊತ್ತು ಹಸ್ಬೆಂಡ್ಗಳು ಸ್ವಲ್ಪ ಹೆಲ್ಪ್ ಮಾಡಿದರೆ ಮಕ್ಕಳನ್ನ ರೆಡಿ ಮಾಡೋಷ್ಟರಲ್ಲಿ ನಮಗೆ ಸ್ವಲ್ಪ ಆರಾಮ್ ಅನಿಸುತ್ತೆ. ಅಡುಗೆ ತಿಂಡಿ ಮಾಡೋ ವಿಷಯದಲ್ಲಿ ಎರಡೂ ನಾವೇ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳನ್ನು ರೆಡಿ ಮಾಡಬೇಕು, ಈ ಕಡೆ ತಿಂಡಿ ಅಡುಗೆ ಬಾಕ್ಸು ಎಲ್ಲ ಮಾಡೋಷ್ಟಿಗೆ ಸಾಕಾಗೋಗ್ಬಿಡುತ್ತೆ. ಸೊ ಅವರು ಮಕ್ಕಳನ್ನ ರೆಡಿ ಮಾಡ್ತಾಯಿದ್ರು, ನಾನು ಒಗ್ಗರಣೆನ ಹಾಕ್ತಾಯಿದ್ದೆ. ಸೊ ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕಿದೆ, ನೀಟಾಗೆ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು. ಸೊ ಒಗ್ಗರಣೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಜಡೆ ಬಾಚೋದು ಅದೆಲ್ಲ ಮಾಡ್ತಾಯಿದ್ದೆ. ಸೊ 2 ವರ್ಕೂ ಸೈಮಲ್ಟೇನಿಯಸ್ಸಾಗಿ ಮಾಡ್ತೀನಿ. ಸೊ ಅವ್ರನ್ನ ಹಸ್ಬೆಂಡು ಸ್ಕೂಲ್ ಹತ್ರ ಬಿಟ್ಟರು, ಅವರು ಸತ ರೆಡಿ ಆಗ್ತಾಯಿದ್ರು. ನಂದು ಈ ಕಡೆ ಒಗ್ಗರಣೆನೋ ಹಾಕ್ತಾಯಿತ್ತು. ಸೊ ನನಗೆ ಶಾವಿಗೆ ಉಪ್ಪಿಟ್ಟಾಗಲಿ, ಉಪ್ಪಿಟ್ಟು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ಕೊಂಡು ತಿನ್ನಬೇಕು ಅಂತ ತುಂಬಾ ಇಷ್ಟ. ಸೊ ಶಾವಿಗೆ ಎಲ್ಲ ನೀಟಾಗಿ ಬಿಡಿಯಾಗಿ ಮಾಡಿ ಒಗ್ಗರಣೆ ಹಾಕಾದ್ಮೇಲೆ ಇವಾಗ ಶಾವಿಗೆನೂ ಅದಕ್ಕೆ ಬೆರೆಸ್ತಾ ಇದ್ದೀನಿ. In this crazy life we live, we all need someone to hold, a friend to light the way when the world starts to unfold. Through all the ups and downs, the highs and lows we share, we'll stick together, ride or die, let's show we really care. ಶಾವಿಗೆನ ಬಿಡಿಸ್ತಾ ಇದ್ದೆ, ಆವಾಗ ನನಗೆ ಒತ್ತು ಶಾವಿಗೆ ಜ್ಞಾಪನ ಬಂತು. ನಮ್ಮ ಅಜ್ಜಿಯವರೆಲ್ಲ ನಾವು ಊರಿಗೆ ಹೋದಾಗ ಒತ್ತು ಶಾವಿಗೆ ಎಲ್ಲ ಮಾಡೋರು, ಅಕ್ಕಿಯಲ್ಲಿ ಮಾಡೋ ಅಂಥದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವೀಟ್ ಚಟ್ನಿ ಮಾಡೋರು, ಮತ್ತು ಇದೇ ರೀತಿ ಒಗ್ಗರಣೆ ಕೊಟ್ಟು ಒತ್ತು ಶಾವಿಗೆ ಮಾಡೋರು. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರೋದು. ನನಗಂತೂ ಅದು ನೆನೆಸ್ಕೊಂಡು ನಾನು ಈ ಶಾವಿಗೆನ ಬೆರೆಸ್ತಾ ಇದ್ದೆ. ಸೊ ಅನಿಲ್ ಶಾವಿಗೆಯಲ್ಲಿ ನಿಮಗೆ ರಾಗಿದು, ಗೋಧಿದು, ಅಕ್ಕಿ ಇದು ಎಲ್ಲ ಸಿಗುತ್ತೆ. ಸೊ ಕಾಯಿ ತುರಿ ಖಾಲಿಯಾಗಿತ್ತು, ಮತ್ತು ಶಾವಿಗೆ ಉಪ್ಪಿಟ್ಟಿಗೆ ನನ್ನ ಮೇಲೆ ಹಾಕ್ಕೊಂಡು ತಿಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಕಾಯಿನ ತುರಿತಾ ಇದ್ದೆ. ಸೊ ಹಸ್ಬೆಂಡ್ ಬಾಕ್ಸು ಸತ ರೆಡಿ ಮಾಡಿದೆ, ವಾಂಗಿಬಾತು ಮತ್ತು ಮೊಸರನ್ನ. ಅವರಿಗೆ ವಾಂಗಿಬಾತಿಗೆ ಮೇಲ್ಗಡೆ ಈ ಥರ ಕಡಲೆ ಬೀಜ ಕರೆದು ಹಾಕಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.